ಇವತ್ತು ನಾನು ಒಂದು ದೋಸೆ ರೆಸಿಪಿನ ಮಾಡ್ತಾಯಿದ್ದೀನಿ. ಈನೋ ಮತ್ತು ಸೋಡಾ ಹಾಕದೇನೆ ಬರೀ 10 ನಿಮಿಷದಲ್ಲಿ ತುಂಬಾ ರುಚಿಯಾಗಿರೋ ಸೌತೆಕಾಯಿ ದೋಸೆನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕಾಗಿ ನಾನಿಲ್ಲಿ ಸೌತೆಕಾಯಿನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ನಾನು ತೊಗೊಂಡಿರೋದು ಮೀಡಿಯಮ್ ಸೈಜ್ ಇರೋ ಒಂದು ಪೂರ್ತಿಯಾಗಿ ಸೌತೆಕಾಯಿನ ಈ ಥರ ತುರಿಯೋ ಮನೆಯಿಂದ ತುರಿದು ತೊಗೊಂಡಿದ್ದೀನಿ. ಈಗ ಇದನ್ನು ನಾನೊಂದು ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ. ನೀವಿಲ್ಲಿ ಸೌತೆಕಾಯಿನ ಚಿಕ್ಕ ಚಿಕ್ಕ ತುಂಡುಗಳಾಗಿಯೂ ಕಟ್ ಮಾಡ್ಕೋಬೋದು. ಮತ್ತು ನಾನು ಇದಕ್ಕೆ 1 ಕಪ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಮತ್ತು ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು 2 ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ಈಗ ಇದನ್ನು ರುಬ್ಕೊಂಡು ಬರಬೇಕು. ರುಬ್ಬುವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ, ರುಬ್ಬಿದ ನಂತರ ಹಿಟ್ಟು ಈ ಥರ ಆಗಿದೆ. ಈಗ ಇದನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇದಕ್ಕೆ ಮಿಕ್ಸಿ ಜಾರಲ್ಲಿ ನೀರು ಹಾಕಿಬಿಟ್ಟು ನಾನು ಇದನ್ನು ಒಂದು ಸ್ವಲ್ಪ ಮತ್ತೆ ತೆಳುವಾಗಿ ಮಾಡ್ಕೋತಾ ಇದ್ದೀನಿ. ಹೀಗೆ ನೀರು ಹಾಕಿದ ನಂತರ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬಂದಿದೆ. ಈ ಥರ ಇದ್ದರೆ ಸಾಕು. ಈ ಕಡೆ ಗ್ಯಾಸ್ ಸ್ಟವ್ ಮೇಲೆ ನಾನು ತವೆನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ತವೆನೂ ಚೆನ್ನಾಗಿ ಬಿಸಿಯಾಗಿದೆ. ಈಗ ತವೆಯಲ್ಲಿ ಎಷ್ಟು ಬೇಕು ನೋಡಿಕೊಂಡು ಹಿಟ್ಟನ್ನು ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. 1 ನಿಮಿಷ ಆದ ನಂತರ ನಾನು ಇಲ್ಲಿ ಸುತ್ತೆಲ್ಲ ಎಣ್ಣೆನ ಹಾಕೋತಾ ಇದ್ದೀನಿ. ಈ ದೋಸೆನ 2 ಕಡೆಗೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈಗ ಒಂದು ಕಡೆ ಬೇಯ್ದ ನಂತರ ನಾನು ಮತ್ತೊಮ್ಮೆ ತಿರುವಿ ಹಾಕ್ತಾ ಇದ್ದೀನಿ. ಹೀಗೆ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನೋಡಿ, ಸೌತೆಕಾಯಿ ದೋಸೆ ರೆಡಿ ಆಯಿತು. ಇದು ತುಂಬಾ ಸಾಫ್ಟ್ ಆಗಿರುತ್ತೆ. ತುಂಬಾ ರುಚಿಯಾಗಿರೋ ಮತ್ತು 10 ನಿಮಿಷದಲ್ಲಿ ಆಗಿರೋ ಈ ದೋಸೆ ರೆಸಿಪಿನ ನೀವು ಟ್ರೈ ಮಾಡಿ. ಮತ್ತು ಬೇರೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ.